ಎಸ್, ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್. ಭಾವಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸಂಬಂಧಿಸಿದಂತಹ ಸುದ್ದಿ ಇದು. ವಾಟ್ ಈಸ್ ದಟ್ ಎಕ್ಸ್ಕ್ಲೂಸಿವಿಟಿ ನೋಡ್ತಾ ಹೋಗೋಣ ಅಶ್ವವೇಗ ನ್ಯೂಸ್ನಲ್ಲಿ. ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಶ್ವವೇಗ ನ್ಯೂಸ್ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸೇಡಂ MLA ಕೂಡ ಹೌದು. ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿರುವುದಕ್ಕೆ ಸಂತೋಷ ಇದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ಒಯ್ಯುವ ಸಂಕಲ್ಪ ಇದೆ. ಹೌದು, ಸಂಕಲ್ಪ ಇರಲೇಬೇಕು ಡಾಕ್ಟ್ರೇ. DK ಶಿವಕುಮಾರ್ ಜೊತೆ ನಾವೆಲ್ಲ ಸಚಿವರು ಒಟ್ಟಾಗಿ ಕೆಲಸ ಮಾಡ್ತೇವೆ, ಮಾಡಲೇಬೇಕು. ಒಟ್ಟಾಗಿದ್ರೆ ಚೆನ್ನಾಗಿ ಕೆಲಸ ನಡೆಯುತ್ತೆ. 8 ವರ್ಷ ಸಚಿವನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀರಿ. ಹಾಗಾಗಿ ಜನರ ಪರವಾಗಿ ನಾವು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅಂದ್ಕೊಳ್ಳಿ. ಸಚಿವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನಿಮಗೆ ಕೊಟ್ಟುವಂಥ ಇಲಾಖೆಯನ್ನು ಅಥವಾ ಸಚಿವ ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸಿ. ಅಭಿನಂದನೆಗಳು ನಮ್ಮ ಕಡೆಯಿಂದ ಕೂಡ ಜನರ ಪರವಾಗಿ. ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿರೋದಕ್ಕೆ ಸಂತೋಷ ಇದೆ ಅನ್ನೋ ಮಾತನ್ನು ಇಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಸೇಡಂ MLA ಅವರು ಮನಬಿಚ್ಚಿ ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ. ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯುವ ಸಂಕಲ್ಪ ಇದೆ. ಆ ಸಂಕಲ್ಪ ಈಡೇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನೀವು ಸಂಕಲ್ಪ ಇಟ್ಟಿರೋದೇ ನಮಗೂ ಕೂಡ ಖುಷಿ ಸಮಾಚಾರ. ಯಾಕಂದ್ರೆ ಜನರಿಗೆ ಏನ್ರಿ ಬೇಕು? ಅಭಿವೃದ್ಧಿ ಆಗಬೇಕು. ಎಸ್, ಏನು ಅಭಿವೃದ್ಧಿ? ಕನ್ಫ್ಯೂಷನಿಂದ ಕ್ಲಾರಿಟಿ ಇರಬೇಕು ಅಲ್ವೇ? ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ರೋಡು. ಒಂದಿಷ್ಟು ಹೊರಗಡೆ ಬರ್ತಿದ್ದೀವಿ ಅಂದರೆ ಮನಸ್ಸು ಪ್ರಫುಲ್ಲವಾಗಿರೋಂಗೆ ಇರಬೇಕು. ಪ್ರಕೃತಿಯನ್ನು ನಾಶ ಮಾಡದೆ, ಬೇರೆ ಬೇರೆ ಪ್ರಾಜೆಕ್ಟು ಅಭಿವೃದ್ಧಿಯ ನೆಪದಲ್ಲಿ ಜನರನ್ನು ದಾರಿ ತಪ್ಪಿಸ್ದೆ. ಅದೇ ತಾನೇ. ದಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಇಂಟೆನ್ಷನ್ಸ್. ಓಕೆ, ಸೇಡಂ ಶಾಸಕ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ. ಸಚಿವ ಸ್ಥಾನವನ್ನು ಅಲಂಕರಿಸಿರೋ ಹಿನ್ನೆಲೆಯಲ್ಲಿ ಅವ್ರು ಏನು ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ ನನ್ನ ಕಲೀಗ್ ಲಕ್ಷ್ಮಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಚಿವರಾಗಿ ಶರಣು ಪ್ರಕಾಶ್ ಪಾಟೀಲ್ ಅವರು ಸಹ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು. ಇವತ್ತು ನನ್ನೊಟ್ಟಿಗೆ ಅವರೇ ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು. ನೀವು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ CM ಆಗಿ DKಶಿ ಅವರು ಸಹ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ತಾವು ಏನ್ ಹೇಳ್ತೀರಾ? ನೋಡಿ, ಹಿಂದೆ 8 ವರ್ಷ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಸರ್ಕಾರವನ್ನು ನಡೆಸಿ ಈ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈಗ DK ಶಿವಕುಮಾರ್ ಅವರಿಗೆ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕನಸುಗಳನ್ನು ಹೊಂದಿದ್ದಾರೆ. ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಒಯ್ಯಬೇಕು ಅಂತಕ್ಕಂಥ ಅವ್ರದ್ದೇನು ಸಂಕಲ್ಪ ಇದೆ. ಅದರ ಜೊತೆ ನಾವೆಲ್ಲ ಸಚಿವರು ಕೈ ಜೋಡಿಸಿ ಇವತ್ತು ಕರ್ನಾಟಕ ರಾಜ್ಯದ ಜನರ ಸೇವೆ ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀವಿ. ಸರ್, ಈಗ ಯಾರೆಲ್ಲ ಕರೆ ಮಾಡಿದ್ರು, ಯಾರೆಲ್ಲ ಶುಭಾಶಯನ್ನ ಕೋರಿದ್ದಾರೆ? ಭಾಳಷ್ಟು ಜನ ಕರೆ ಮಾಡಿದ್ರು, ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗಾಗಿ ಪಕ್ಷ, ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾಜಿ ಅವರು ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಪಕ್ಷ ಯಾವತ್ತೂ ನನ್ನ ಮೇಲೆ ಪ್ರೀತಿ ತೋರಿಸಿದೆ, ವಿಶ್ವಾಸ ಇಟ್ಟಿದ್ದಾರೆ. 8 ವರ್ಷ ಇಲ್ಲಿವರೆಗೆ ನನಗೆ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದು 2 ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ರಾಜ್ಯದ ಜನರ ಸೇವೆ ನಾನು ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಹಿಂದೆ ಸರ್, ಈಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರಿ. ಈಗ ಯಾವ ಖಾತೆ ಕೊಡ್ತಾರೆ ಅನ್ನುವಂಥದ್ದಿದೆ? ಯಾವುದರಲ್ಲಿ ನಿಮಗೆ ನಿರೀಕ್ಷೆ ಇರುವಂಥದ್ದು? ನಾನು ಯಾವುದೇ ನಿರೀಕ್ಷೆ ಇಟ್ಟಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಸ್ವಭಾವ ಇದೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ಎಲ್ಲ ನಾಯಕರು ದೆಹಲಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಾನು ಬದ್ಧನಾಗಿದ್ದೀನಿ. ಸರ್, ಲಿಸ್ಟಲ್ಲಿ ಕೊನೆಯದಾಗಿ ನಿಮ್ಮ ಹೆಸರು ಕೇಳಿ ಬಂದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಪರವಾಗಿ ತಾವೇನು ಹೇಳ್ತೀರಾ? ಇಲ್ಲ, ಅದೇ ನಾನು ನೋಡಿದೆ. ಇವತ್ತು ಮಾನ್ಯ ಎಲ್ಲ ನಾಯಕರು ನನ್ನ ಹೆಸರು ಅದರಲ್ಲಿ ಸೇರಿಸಿದ್ದಾರೆ ಅಂತಕ್ಕಂಥದ್ದು ನಾನು ಮಾಧ್ಯಮದಿಂದ ಅರ್ಥ ಆಯಿತು. ಹಾಗಾಗಿ ನಾನು ನಮ್ಮ ಪಕ್ಷದ ವರಿಷ್ಠರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಸರ್, ಇವತ್ತು DKಶಿ ಅವರಿಗೆ ಏನು ಹೇಳ್ತಾರೆ? ಜೊತೆಗೆ ನಿಮ್ಮದು ಇವತ್ತು ಒಂದು ರೀತಿ ಹೊಸದಾದಂಥ ಅಧ್ಯಯನ ಆರಂಭ ಆಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ? ನೋಡಿ, DK ಶಿವಕುಮಾರ್ ಅವರು
ನಮ್ಮ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ಯೂತ್ ಕಾಂಗ್ರೆಸ್ ಹಿಡ್ಕೊಂಡು ಇಂದ ಕೆಲಸ ಮಾಡಿಕೊಂಡು ಇವತ್ತು ಅನೇಕ ಹಂತಗಳಲ್ಲಿ ಕೆಲಸ ಮಾಡಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ವಿವಿಧ ಖಾತೆಗಳ ಸಚಿವರಾಗಿ MLA ಆಗಿ ಎಲ್ಲ ರೀತಿಯಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಇವತ್ತು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾಳ ಖುಷಿಯಾಗಿದ್ದಾರೆ. ನಾನು ಎಲ್ಲ ಕಡೆ ಕೇಳಿಕೊಂಡೆ, ಏನಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥದ್ದಕ್ಕೆ DK ಶಿವಕುಮಾರೇ ಇವತ್ತು ಉದಾಹರಣೆ ಅಂತಕ್ಕಂಥದ್ದು. ಇವತ್ತು ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಬ್ಬ ಸಾಮಾನ್ಯ ವರ್ಗದಿಂದ ಬಂದು ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶ ಇದೆ ಅಂದರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಜನರು ಯಾರು ಪಕ್ಷಕ್ಕಾಗಿ ನಿಸ್ವಾರ್ಥ ಭಾವದಿಂದ ದುಡಿತಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸ್ತದೆ, ಅವಕಾಶ ಕೊಡ್ತದೆ ಅಂತಕ್ಕಂಥದ್ದಕ್ಕೆ ಇವತ್ತು DK ಶಿವಕುಮಾರ್ ಅವರೇ ಉದಾಹರಣೆ ಅಂತಕ್ಕಂಥದ್ದು ಭಾವನೆ. ಮತ್ತು ಕಾಂಗ್ರೆಸ್ ಪಕ್ಷ ನನಗೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, 4 ಬಾರಿ ಶಾಸಕನಾಗಿ, 8 ವರ್ಷಗಳ ಕಾಲ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಪಕ್ಷ ವರಿಷ್ಠರು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರುಣಿಯಾಗಿರ್ತೀನಿ. ಮತ್ತು ಯಾವತ್ತೂ ಕೂಡ ನಾನು ಈ ರಾಜ್ಯದ ಜನರ ಸೇವೆ ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ, ಮುಂದೆನೂ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಶರಣು ಪ್ರಕಾಶ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.